ಎಷ್ಟಾಯ್ತು? 80 ರೂಪಾಯಿ. 80 ರೂಪಾಯಿ ಕುಡೀರಿ. ಕಾಯಿಸೋದ್ ಬೇಡ್ವಾ? ಹೊಟ್ಟೆ ಮೇಲೆ ಹೊಡಿಬಾರ್ದಿರಿ. 80 ರೂಪಾಯಿ ಮಾಡಿ ಅಮ್ಮ. 50 ರೂಪಾಯಿ ಮಾಡ್ತೀನಿ. ಹೋಗ್ಲಿ 60 ರೂಪಾಯಿ ಮಾಡಿದೀನಿ ಬಿಡಿ. ತೊಳಿ ಸಾಹೇಬ್ರೆ ತಗೊಳ್ಳಿ, ಬೇಗ ಬಿಸಿಲು, ಬೇಗ ಮನೆಗೆ ಹೋಗೋಣ ಬನ್ನಿ. ತರಕಾರಿ ತಗೊಂಡ್ಮೇಲೆ ನಿಜ ಹೇಳ್ತೀನಿ ಅಂದೆ ತಾನೆ. ಈಗೇನು ಮಾತನ್ನ ಉಲ್ಟಂ ಪಲ್ಟ ಮಾಡ್ತಿದ್ಯಲ್ಲ, ನಿಜ ಹೇಳಿದ್ರೆ ಸರಿ. ನಿಜ ನಿಜ. ಒಂದ್ ನಿಮಿಷ ನಿಲ್ಸು. ನಿಮ್ ತಾಯಿ ಅವಳು ಸೇರ್ಬೇಕಾಗಿರೋ ಜಾಗಕ್ಕೆ ಸೇರಿದ್ಲ ಅಂತ ಕೇಳಿದ್ರು, ಅದ್ರ ಮಾತಿನ ಅರ್ಥ ಏನು? ಸಾಹೇಬ್ರೆ ಅಮ್ಮ ಸುಮ್ಮನೆ ಹೇಳಿದ್ದು. ಸುಮ್ಮನೆ ತರಕಾರಿ ತಗೊಳ್ಳೋ ತನಕ ತರಕಾರಿ ತಗೊಂಡ್ಮೇಲೆ ನಾನು ನಿಜ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಈಗ ಸುಮ್ಮನೆ ಅಂತ ಹೇಳ್ತಿದ್ಯಾ? ನಿನ್ ಕಣ್ಣಿಗೆ ನಾನೇನು ಹುಚ್ಚಿನ ಥರ ಕಾಣಿಸ್ತಾ ಇದ್ದೀನಾ? ಹೌದು, ನನ್ಗೂ ಹುಚ್ಚನೆ, ಅವ್ರಿಗೂ ಹುಚ್ಚನೆ. ಭೂಮಿ, ತುಂಬ ದಿನ ನೀನು ಅವನ ಕೈಯಲ್ಲಿ ಇರಲ್ಲ. ಆದಷ್ಟು ಬೇಗ ನಿನ್ನ ಜಾಗದಲ್ಲಿ ನನ್ನ ಮಗಳಿರ್ತಾಳೆ. ಸುಮ್ಮನೆ ಹೇಳ್ತಾ ಇದ್ದೀನಿ. ನೀನು ಇವಾಗ ಏನಾದ್ರು ನಿಜ ಹೇಳಿಲ್ಲ ಅಂದ್ರೆ ನನ್ನ ಗಾಡಿ ಸ್ಟಾರ್ಟ್ ಆಗಲ್ಲ. ಅಷ್ಟು ತಾನೆ. ಅತ್ತೆ, ಇದೇನಿದು ನೀವಿಬ್ರು ರಸ್ತೆ ಮಧ್ಯೆ? ಅದು ತರಕಾರಿ ತಗೊಳಕ್ ಬಂದಿದ್ವಿ. ಸರಿ ಮೇಡಮ್, ನೀವೇನಿಲ್ಲಿ? ನಾನು ಅಷ್ಟೇ ತರಕಾರಿ ತಗೊಳ್ಳೋಣ ಅಂತ. ಅಯ್ಯೋ ಅತ್ತೆ, ಇವಳು ತಗೊಂಡಿದ್ದಾಳ ಆಲ್ರೆಡಿ ಮನೆಗೇನೆ. ಓಹ್ ಹೌದಾ, ಸರಿ ಹಾಗಾದ್ರೆ ನಾ ಹೊರಡ್ತೀನಿ. ಭೂಮಿ, ನಾನೀಗೂ ಮನೆಗೆ ಹೋಗ್ತಿದ್ದೀನಿ, ಕಾರಲ್ಲಿ ಬಂದಿದ್ದೀನಿ. ಯಾಕೆ ಸುಮ್ಮನೆ ಬಿಸಿಲಲ್ಲಿ? ಬಾ ಕಾರಲ್ಲೇ ಹೋಗೋಣ. ಅತ್ತೆ, ನಿಮ್ಗೆ ಯಾಕೆ ತೊಂದರೆ? ಸುಮ್ಮನೆ ನಾನು ಹೇಗಿದ್ರು ಮನೆಗೆ ಹೋಗ್ತಿದ್ದೆ. ನಾನು ಇವತ್ತು ಭೂಮಿನ ನನ್ನ ಬೈಕಲ್ಲೇ ಡ್ರಾಪ್ ಮಾಡ್ತೀನಿ. ಏನ್ ಚಿನ್ನ? ಅಯ್ಯೋ ಸಾಹೇಬ್ರೆ, ನಿಮ್ಗೆ ಎಷ್ಟು ಕೆಲಸ ಇರುತ್ತೆ, ಸುಮ್ಮನೆ ನನ್ ಡ್ರಾಪ್ ಮಾಡೋದಿಲ್ಲ. ಯಾಕೆ ತೊಂದ್ರೆ ನಿಮ್ಗೆ? ಮೇಡಮ್, ನೀವು ಹೇಗಿದ್ರು ಮನೆಗೆ ಹೋಗ್ತಿದ್ದೀರ ತಾನೆ? ನಾನು ಅವ್ರ ಜೊತೆನೆ ಹೋಗ್ಬಿಡ್ತೀನಿ. ಬಾ ಭೂಮಿ, ನೀನು ಒಂಟಿಯಾಗಿ ನನ್ಗೆ ಸಿಗ್ಬೇಕು ಅಂತ ಸಾಕಷ್ಟು ದಿನ ಹೋರಾಡಿದ್ದೀನಿ. ಆ ಆಸೆ ಇವತ್ತು ಈಡೇರ್ತಿದೆ. ಸತ್ಯ ಗೊತ್ತಿದ್ರು ನೀನ್ ಯಾಕೆ ನಿನ್ನ ಹೆತ್ತ ಅಪ್ಪ ಅಮ್ಮನ್ನ ಹುಡ್ಕೋ ಮನಸ್ಸು ಮಾಡ್ತಿಲ್ಲ ಅನ್ನೋದು ನಿನ್ನ ಬಾಯಲ್ಲೇ ಕೇಳ್ಬೇಕು ನಾನು. ಮೇಡಮ್, ಏನ್ ಯೋಚನೆ ಮಾಡ್ತಿದ್ದೀರಾ? ಬನ್ನಿ ಹೋಗೋಣ, ಟೈಮ್ ಆಯ್ತು. ಸಾಹೇಬ್ರೆ, ನೀವು ಹುಷಾರಾಗಿ ಬಂದ್ಬಿಡಿ ಆಯ್ತಾ? ಲೇಟ್ ಮಾಡಕ್ ಹೋಗ್ಬಿಡಿ. ಮೇಡಮ್ ಬನ್ನಿ. ಮೇಡಮ್ ಒಂದ್ ನಿಮಿಷ ಮನೇಲಿ ಸಿಗೋಣ ಕದ್ದ. ಸಿಗುತ್ತೆ, ಬನ್ನಿ ಮೇಡಮ್, ಅವ್ರು ಹುಷಾರಾಗಿ ಬರ್ತಾರ. ಕಾರಲ್ಲಿ ಹೋಗೋಣ, ಬಂದ್ಬಿಡಿ ಹುಷಾರಾಗಿ ಮನೆಗೆ. ಟಾಟಾ, ಬನ್ನಿ ಬನ್ನಿ. ಹೇಳ್ರಿ ಸದಾನಂದ್. ಸರ, ಭದ್ರನ್ ಫೋನ್ ಸರಿ ಹೋಗೈತೆ ಸರ. ಇನ್ನರ್ಧ ಗಂಟೆಗ ಆ ಫೋನ್ ನಮ್ಮ ಸ್ಟೇಷನ್ಗೆ ಬರ್ತೈತ್ರಿ ಸರ. ಕಾಲ್ ಯಾರು ಮಾಡಿದ್ರು ಅಂತ ಗೊತ್ತಾಗ್ತೈತಿ. ಅದನ್ನ ತಗೊಂಡು ಮನೆಗೆ ಬರ್ದೇನು ಸರ? ಬೇಡ ಬೇಡ, ನಾನು ಸ್ಟೇಷನ್ ಹತ್ರನೇ ಇದ್ದೀನಿ, ನಾನೇ ಬರ್ತೀನಿ. ಸರಿ ರೀ ಸರ.